ಕರ್ನಾಟಕದಲ್ಲಿ ಎರಡನೆಯ ತಿರುಪತಿ ಎಂದೇ ಪ್ರಸಿದ್ಧಿ ಪಡೆದ ಕಾಳಗಿ ತಾಲೂಕಿನ ಸೂಗೂರು ಕೈ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ ಮೂರ್ತಿಗೆ ವಿಶೇಷ ಅಭಿಷೇಕ, ತುಳಸಿ ಪೂಜೆ, ಮಹಾಮಂಗಳ ಪೂಜೆ ನೆರವೇರಿಸಿ ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ತೆರೆದು ಲಕ್ಷ್ಮೀ ಪದ್ಮಾವತಿ ಸಹಸ್ರ ಪೂಜೆ ನೆರವೇರಿಸಿ ಭಕ್ತರಿಗೆ ಉತ್ತರ ದ್ವಾರ ದರ್ಶನಕ್ಕೆ ಚಾಲನೆ ನೀಡಿದ್ರು. ನಾಳೆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಸುವರ್ಣಗಿರಿ ಬೆಟ್ಟದ ಮೇಲೆ ಬಿತ್ತದೆ ಉಳಿಮೆ ಮಾಡದೆ ಬೆಳೆದಿರುವ ವಿಸ್ಮಯ ಭತ್ತದ ಮಹಾಪ್ರಸಾದ ಮತ್ತು ಲಡ್ಡುಗಳನ್ನು ವಿತರಿಸಲಾಗುವುದು ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸೂಗೂರಿನ ಗ್ರಾಮಸ್ಥರು ಸೇರಿದಂತೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಸಾವಿರಾರು ಭಕ್ತರು ಇದ್ರು. ಪ್ರಸಾದ್ ಹಳ್ಳಿ, SSV TV ನ್ಯೂಸ್, ಕಾಳಗಿ. ಗೋವಿಂದ ಹತಿರಾಮಪುರಿ ಗೋವಿಂದ ಹರಿ ಸರ್ವೋತ್ತಮ ತಿರುಮಲ ತಿರುಪತಿ స్వామి హతిరాజ మఠానికి సంబంధించినటువంటి సుగూర్ కే విలేజ్లో వెలిసినటువంటి శ్రీ వెంకటేశ్వర దేవస్థానం నందు వైకుంఠ ఏకాదశి సందర్భంగా ఈరోజు వైకుంఠ ద్వార ఉత్తర ద్వార దర్శనానికి సంబంధించి ఇక్కడ హతిరాజ మఠం తరఫున సకల ఏర్పాట్లు చేయడం జరిగింది. రేపు వైకుంఠ ద్వాదశి పురస్కరించుకొని ఈ 2 రోజుల పాటు ఇచ్చేసేటువంటి భక్త జనానికి ಈ ಮಠದಲ್ಲಿ ಬರ್ತಕ್ಕಂಥ ಸಾವಿರಾರು ಜನರು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ರೀತಿ ಅನಿಸುವುದಿಗೆ ಹಾಗೆ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಈ ವರ್ಷ ಹೆಚ್ಚಾದ 1 ವರ್ಷ ಹೆಚ್ಚು, ಮುಂದಿನ ವರ್ಷಕ್ಕಿಂತ ಮತ್ತೊಂದು ವರ್ಷ ಹೆಚ್ಚು.